ಈಗ ಶಿವಂ ವಾಸ್ತು ಅನ್ನೋ ಸಮಯ ಆಗಿದೆ. ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ ನಮ್ಮೆಲ್ಲರಿಗೂ. ಹೋರಾಶಾಸ್ತ್ರವನ್ನ ನೋಡ್ಕೊಂಡು ಯಾವ ದಿನ ಯಾವ ಸಮಯ ಒಳ್ಳೇದು ಅಂತ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ನನ್ನ ಒಂದು ಸಂಶಯ ಇದೆ, ಕೇಳ್ಬೋದೇ ಗುರುಜಿ? ನೀವು ಹೇಳ್ತಿದ್ರಿ ಹೋರಾಶಾಸ್ತ್ರ ಅಂದ್ರೆ ಸೋಮವಾರ ಈ ದಿನ ಈ ಕ್ಷಣ ಒಳ್ಳೇದು ಅಂತ. ಆದ್ರೆ ಇದು ಪ್ರತಿ ವರ್ಷಕ್ಕೂ ಅನ್ವಯವಾಗತ್ತೆ. ಹಾಗೇನೆ ಬೇರೆ ಒಂದು ದೇಶಗಳಲ್ಲಿರ್ತಾರೆ, ಅವಾಗ ಸ್ವಲ್ಪ ಸಮಯ ಬದಲಾವಣೆ ಆಗತ್ತಲ್ವಾ? ಅವ್ರು ಹೇಗ್ ನೋಡ್ಕೊಬೇಕು ಗುರುಜಿ ಈ ಒಂದು ಸಮಯವನ್ನ? ಇವತ್ತು ನೀವು ಭಗವಂತ ನಿಷ್ಠಾನುಷ್ಠಾನದಲ್ಲಿ ಒಂದು ವಾಸ್ತು ಪುರುಷ ಹೇಗಿರ್ತಾನೆ, ಯಾವ ರೀತಿ ಇರ್ತಾನೆ, ಮನೆಯಲ್ಲಿ ಆ ಸಮಯ ನಾವು ನೋಡ್ಕೋಬೇಕು. ಇದನ್ನ ಹೋರಾಶಾಸ್ತ್ರ ಅಂತಕ್ಕಂಥ ವಿಚಾರವನ್ನು 3 ದಿವಸಗಳ ಕಾಲದಲ್ಲಿ ವಿಚಾರ ತಿಳಿಸಿರ್ತಕ್ಕಂಥದ್ದು ಗಮನ ನಿಮಗೆ. ಆದರೂ ಇವತ್ತು ಮನೆಯಲ್ಲಿ ಪ್ರತಿಯೊಬ್ಬರೂ ಇದನ್ನು ಪಾಲಿಸಿ ಹೊರಗಡೆ ಹೊರಟ್ರೆ ಬಹಳ ಉತ್ತಮ. ಅದಕ್ಕೆ ವಾಸ್ತುಪುರುಷನ ಸ್ವಾಗತಿಸ್ಬಿಡೋಣ, ತದನಂತರ ನೋಡೋಣ. ಬನ್ನಿ ವೀಕ್ಷಕರೇ. ಈ ಹೋರಾಶಾಸ್ತ್ರವನ್ನ ಪ್ರತಿಯೊಬ್ಬ ಮನುಷ್ಯ ಶಿವಂ ವಾಸ್ತು ಅಂದ್ರೆ ಮನೆ ವಾಸ್ತು ಅಲ್ಲದೆ ಭೂಮಿಯಲ್ಲಿ ವಾಸ್ತು ಗುಣವಾಗಿ ನೋಡಬೇಕು ಅಂತ. ವಾ ಅಸ್ತು ಅಂದ್ರೆ ಯಾವತ್ತು ವಾ ಅಂದ್ರೆ ಚಂದ್ರನೇ ಮನಸ್ಸು ಅಂತ. ಅಸ್ತು ಅಂದ್ರೆ ಯಾವಾಗಲೂ ದೇವರು ಅಸ್ತು ಅಂತ ಇರ್ತಾನೆ. ಏನ್ ಅನ್ಕೊಂಡ್ರು ತಥಾಸ್ತು ಅಸ್ತು ಅಂತಾರೆ. ಹಾಗೆ ವಾಸ್ತು ಅಂದ್ರೆ ಸರ್ವದಾ ನಿನ್ನದೇ ಅಂತಕ್ಕಂಥವನೇ ವಾಸ್ತು ಪುರುಷ. ಮನೆ ಈ ವಾಸ್ತು ಪುರುಷನ ಚಂದ್ರದೋಷದಿಂದ ಪರಿಹಾರ ಮಾಡ್ಕೊಂತ ಸಮಯೋಭಾವನದನ್ನ ನಾವು ನೋಡ್ಕೊಂತ ಹೋಗಬೇಕು. ಯಾವ ದೇಶದಲ್ಲಾಗ್ಲಿ, ಯಾವ ಸಮಯದಲ್ಲಾಗ್ಲಿ, ಯಾವ ರಾಜ್ಯದಲ್ಲಾಗ್ಲಿ, ಯಾವ ಪಕ್ಕದ ರಾಜ್ಯದಲ್ಲಾಗ್ಲಿ ನಾವುಗಳು ಆ ಸಮಯಕ್ಕೆ ಏನು ಸೂರ್ಯ ಚಂದ್ರ ಇರ್ತಾನೆ ಅದೇ ಮುಖ್ಯ. ಆ ಸೂರ್ಯ ಚಂದ್ರ ಇಬ್ರು ಮುಖ್ಯವಾಗಿರ್ತಕ್ಕಂಥದ್ದು. ಚಂದ್ರ ಈಗ ನಮ್ಮಲ್ಲಿ ಬೇಗ ಬರ್ತಾನೆ, ಅಲ್ಲಿ ನಿಧಾನಕ್ಕೆ ಬರ್ತಾನೆ. ಇವತ್ತು ಭೂಮಿ ಮೇಲೆ ಚಂದ್ರ ಬರೋ ಒಂದೇ ಸಮಯ, ಆದರೆ ಕಾಣ್ತಕ್ಕಂಥದ್ದು ಬೇರೆ ಬೇರೆ. ಈ ಭಾಗದ ಚಂದ್ರ ಸಾಯಂಕಾಲ ಅಂತಕ್ಕಂಥ ವಿಚಾರ. ಈ ಬೆಳಗ್ಗೆ 10 ಗಂಟೆಗೆ ಇದ್ರೆ ಅವನಿಗೆ ಸಾಯಂಕಾಲ ರಾತ್ರಿ 10 ಗಂಟೆ ಆಗತ್ತೆ. ಇಲ್ಲ 1.5 ಗಂಟೆ ಕಾಲ ಮಾತ್ರ ವ್ಯತ್ಯಾಸ ಅಂತ. ಒಂದು ಕೆಲವರಿಗೆ ನಾವು ದುಬೈಯಲ್ಲಿ 1.5 ಗಂಟೆ ಕಾಲ ವ್ಯತ್ಯಾಸ, ಕೆಲವರಿಗೆ 3 ಅವರ್ಸ್ ವ್ಯತ್ಯಾಸ. ಅಂದರೆ ಆಸ್ಟ್ರೇಲಿಯಾಗೂ ಇಲ್ಲಿಗೂ ಒಂದು 3 ಗಂಟೆ ಕಾಲ ವ್ಯತ್ಯಾಸ. ಅಮೆರಿಕಾಗೆ ಆ ಭಾಗಕ್ಕೆ ಹೊಟ್ಟೋದ್ರೆ 24 ಅವರ್ಸ್ 12 ಅವರ್ಸ್ ವ್ಯತ್ಯಾಸ ಬಂದ್ಬಿಡುತ್ತೆ. ಇವತ್ತು ರಾತ್ರಿ ನಾಳೆ ಬೆಳಗ್ಗೆ. ಅವ್ರಿಗೆ ಇವತ್ತು ನಾವೆಲ್ಲ ಕೆಲಸ ಮಾಡಿರೋದನ್ನ ನೋಡಿಸಿದ್ರೆ ಅವರೆಲ್ಲರೂ 2 ದಿವಸ ಅಂದರೆ 1 ದಿವಸದ ನಂತರ ಮತ್ತೆ ಅವ್ರಿಗೆ ಸಿಗ್ತಕ್ಕಂಥ ಅವಕಾಶ. ಹಾಗೆ ಜೀವನದಲ್ಲಿ ಅಲ್ಲಿರೋ ಚಂದ್ರ, ಅಲ್ಲಿರೋ ಗುಣ, ಅಲ್ಲಿರ್ತಕ್ಕಂಥ ಸೂರ್ಯನ ನೋಡ್ಕೊಂಡು ಆ ಸಮಯ ಚೇಂಜ್ ಆಗಕ್ಕೆ ಸಾಧ್ಯವಿಲ್ಲ. ಇದೇ ಸಮಯದಲ್ಲಿ ಅಲ್ಲಿ ಯಾವ ಸಮಯ ಅಂತ ನೋಡ್ಕೊಂಡು ಆ ಸಮಯಕ್ಕೆ ತಕ್ಕಂತೆ ನಾವುಗಳು ಮಾಡ್ಕೋಬಹುದು. ಇದೇ ವಿಶೇಷ. ಇವತ್ತು ನಾವುಗಳು ಶುಕ್ರ, ಶನಿ ಮತ್ತು ಭಾನುವಾರ 3 ಹೇಳಿರಲಿಲ್ಲಲ್ವ? ಬುಕ್ ಪೆನ್ನೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಬರ್ಕೊಳಕ್ ಸಿದ್ಧವಾಗಿದ್ರಾ? ಏನೋ ಇಟ್ಕೊಳ್ತಾ ಇದ್ರೆ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಯಾಕೆ ಅಂದರೆ ಮೊದಲೇ ಎತ್ತಿಟ್ಕೋಬೇಕು. ಇದೆಲ್ಲ ಗಮನ ಇರಬೇಕು. ಎತ್ತಿಟ್ಕೊಂಡು ಬಂದೆ ಒಂದು ನಿಮಿಷ ಅನ್ಬಿಡ್ಬೇಡಿ. ಟಿ ವಿ ನಿಂತಕ್ಕಾಗಲ್ಲ. ಕೂತ್ಕೊಳ್ಳಿ, ಬರ್ಕೊಳ್ಳಿ. ಫ್ರೈಡೇ ಅಂದರೆ ಶುಕ್ರವಾರ ಬೆಳಗ್ಗೆ 7 ಗಂಟೆ. ನೋಡಿ, ಶುಕ್ರ ಹೊರೆಯಲ್ಲಿ ಎಲ್ಲೂ ಹೋಗಬಾರ್ದು. ಶುಕ್ರ ಹೊರೆಯಲ್ಲಿ ಹೆಣ್ಣು ಮಕ್ಕಳ ಹತ್ರ ಜಗಳ, ದುಡ್ಡಿನ ಜಗಳ, ಈ ದುಡ್ಡು ಕಲಹಗಳು, ಇಲ್ಲ ಗಂಡ ಹೆಂಡತಿಯರ ಘರ್ಷಣೆ, ಇಲ್ಲ ತಾಯಿ ಮಗಳ ಘರ್ಷಣೆ, ತಂದೆ ಮಗಳ ಘರ್ಷಣೆ, ಹೀಗಾಗತ್ತೆ. ಅಂದರೆ ಹೆಣ್ಣು ಅಂದರೆ ಶುಕ್ರ, ದುಡ್ಡು, ಇಲ್ಲೇ ಆ ಪರಿವರ್ತನಾ ಸ್ವರೂಪಕ್ಕೆ ಜೀವನ. ಆ ಜೀವನ ಶುಕ್ರನಿಂದ. ಅದಕ್ಕೋಸ್ಕರ ಆ ಶುಕ್ರನ ಹೊರೆಯಲ್ಲಿ 6 ಗಂಟೆಗೆ ಆಗಲ್ಲ. ಅದಕ್ಕೇನು ಶುಕ್ರವಾರ ದಿವಸ 7 ರಿಂದ 8 ಜ್ಞಾಪಕ ಇಟ್ಕೊಳ್ಳಿ. 8 ರಿಂದ 9, 10 ರಿಂದ 11, 12 ರಿಂದ 1. ಇನ್ನೊಂದ್ಸಲ ಹೇಳ್ತೀನಿ. ಶುಕ್ರವಾರ 7 ರಿಂದ 8, 8 ರಿಂದ 9, 10 ರಿಂದ 11, 12 ರಿಂದ 1. ಇದೆಲ್ಲ ಮಧ್ಯ 1 ಗಂಟೆವರೆಗೂ ಮಾತ್ರ ಹೇಳಿದ್ದೀನಿ. ಅದಾದ್ಮೇಲೆ ನೀವು ಲೆಕ್ಕ ಇಟ್ಕೋಬೇಕು. ಮತ್ತೆ ತಿರುಗಿ ಬೆಳಿಗ್ಗೆ 6 ಗಂಟೆಗೆ ಏನಿರುತ್ತೋ ಹೊರ ಜ್ಞಾಪಕ ಇಟ್ಕೊಳ್ಳಿ, 1 ಗಂಟೆಗೆ ಅದೇ ಹೊರೆ ಇರುತ್ತೆ. ಅಂದರೆ ಇವತ್ತು ಸೋಮವಾರ ಅಥವಾ ಶನಿವಾರ ಅಂತ ಇಟ್ಕೊಳ್ಳಿ. ಶನಿವಾರ ಅಂತ ಇಟ್ಕೊಳ್ಳೋಣ. ಬೆಳಗ್ಗೆ 6 ಗಂಟೆಗೆ ಶನಿ ಹೊರೆ ಅಂದರೆ ಮಧ್ಯಾಹ್ನ 1 ಗಂಟೆಗೂ ಶನಿ ಹೊರೆ. ಅದೇ ಜ್ಞಾಪಕ. ಮಧ್ಯದಲ್ಲಿ ಇದನ್ನ ಗೇರೆಲ್ಲ ಹಾಕುವಂತ ಹೋಗಬೇಕು. 1 ದಿವಸಕ್ಕೆ ಮೊದಲು ಅವರ್ ಬಿಟ್ಟು ಅವರು, 1 ದಿವಸಕ್ಕೆ 1 ಅವರ್ ಬಿಫೋರ್, ಅವರ್ ಬಿಟ್ಟು ಅವರು. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ದಿವಸ ಬುಧವಾರ ಅಂತ ಇಟ್ಕೊಳ್ಳೋಣ. ಈ ಬುಧವಾರ ಅಂತ ನಾವು ಇಟ್ಕೊಂಡ್ರು ಅಥವಾ ಮಂಗಳವಾರ ಅಂತ ಇಟ್ಕೊಳ್ಳಿ. ಇವತ್ತು ನೀವು ಮಂಗಳವಾರ ಅಲ್ವೇ? ಮಂಗಳವಾರ ಅಂತ ಇಟ್ಕೊಳ್ಳಿ. ಮಂಗಳವಾರಕ್ಕೆ ನೀವೇನು ಮಾಡಬೇಕು ಗೊತ್ತಾ? ಇವತ್ತು ಬೆಳಗ್ಗೆ 6 ಗಂಟೆಗೆ 7 ಗಂಟೆವರೆಗೂ ಮಂಗಳ ಹೊರೆ. ನೆಕ್ಸ್ಟು 7 ರಿಂದ 8 ಯಾವ ಹೊರೆಪ್ಪ ಅಂತ ಕಾಯ್ತಾ ಇದ್ರೆ ನೀವು ಹಿಂದ್ಗಡೆ ಹೋಗಬೇಕು. ಮಂಗಳವಾರ ಹಿಂದೆ ಯಾವುದೋ ಸೋಮವಾರ, ಸೋಮವಾರ ಹಿಂದೋ ಭಾನುವಾರ, ಸೊ ಭಾನುವಾರ, ಸೊ ರವಿ ಹೊರೆ. ಜ್ಞಾಪಕ ಇಟ್ಕೊಂಡ್ಬೇಕು. ರವಿ ಹೊರೆಗೆ ಹೋಗ್ಬೋದಪ್ಪ. ಸೊ ಮಂಗಳವಾರ ದಿವಸ 7 ರಿಂದ 8 ನಮ್ಮ ಪ್ರಯಾಣ. ಸೊ ಇದಕ್ಕೆ ಜ್ಞಾಪಕ ಇಟ್ಬಿಟ್ರೆ ನೀವು ಆಗ ಈಸಿ ಮೆಥಡಲ್ಲಿ ಯಾವ ರಾವು ಕಾಲ, ಯಾವ ಗುಳಿಕೆ ಕಾಲ, ಯಾವ ಯಮಗಂಡ ಕಾಲ, ಯಾವ ದೇಶದಲ್ಲಿ ಏನು ನೋಡ್ಬೇಕಾಗಿಲ್ಲ. ಇದು ಸಮಯಾಗಿ ಮಾಡ್ಕೊಳ್ಳಿ. ಗೌರ್ಮೆಂಟ್ ಕೆಲಸಗಳೆಲ್ಲ ಮಾಡ್ಕೋಬೇಕಾದ್ರೆ ರವಿಲಿ ಇಟ್ಕೊಳ್ಳಿ.
ಗುರು ಕೆಲಸ ಅಂದ್ರೆ ಸರ್ವಕಾರ್ಯ ಸಿದ್ಧಿನ ಮಾಡ್ಕೊಳ್ಳೋಕೆ ಗುರು ಇಟ್ಕೊಳ್ಳಿ. ಬುಧ ಅಂದ್ರೆ ದುಡ್ಡು ಕಾಸು ವ್ಯವಹಾರ, ಹೆಂಡತಿಗೆ ಹುಡುಗಿ ನೋಡಕ್ ಹೋಗೋದು, ವಿಶೇಷವಾಗಿ ಗಂಡನಿಗೆ ಇನ್ನೊಂದು ಹುಡುಗಿ ನೋಡಕ್ ಹೋಗೋದು, ಅಥವಾ ಮಗಳು ನೋಡಕ್ ಹೋಗೋದು, ಗಂಡ ತಂದೆ ತಾಯಿನ ಬಿಟ್ಬಿಟ್ಟು ಅವನ ಹೆಂಡತಿ ಹತ್ರ ಹೋಗೋದು, ಅಥವಾ ಇವಳೇ ಇಲ್ಲ ಇವತ್ತು ಹೊಸದಾಗಿ ಕೇಸ್ ಇದೆ ಆ ಕೇಸ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ತಿರುಗಿ ವಾಪಸ್ ನನ್ನ ಹೆಂಡತಿ ಬರೋದು, ಇದೆಲ್ಲ ಪ್ರಯತ್ನ ಪಡಕ್ಕೆ ಬುಧವಾರ ದಿವಸ ಹೋದ್ರೆ ನಪುಂಸಗ್ರಹ ಬುಧವಾರ ಉಪಯೋಗ ಮಾಡ್ಕೊಡ್ತಾನೆ. ಚಂದ್ರ ಮಾತ್ರ ದೃಢ ನಿರ್ಧಾರ ಇಟ್ಕೊಂಡು ಯಾವತ್ತಾದ್ರೂ ಯಾರನ್ನಾದ್ರೂ ಮುಗಿಸ್ಬೇಕು ಅನ್ನೋ ಭಾವನೆಗಳಿದ್ದರೆ, ಅಂದ್ರೆ ಅವನು ಮಾಟ ಮಂತ್ರ ಮಾಡಿಸಿದಾನೆ, ನನ್ನಲ್ಲಿ ಜಿದ್ದು ನಾನು ಮಾಡೇ ಮಾಡ್ತೀನಿ ನೋಡು ಅವನಿಗೆ ಏನಾದ್ರು ಒಂದು ಅನ್ನೋ ರೀತಿ ಇರುತ್ತಲ್ಲ, ಅಂಥವ್ರಿಗೆ ಚಂದ್ರ ಅವತ್ತು ಪಾರ್ವತಿ. ಅದಕ್ಕೆ ನಿಮ್ಮ ಮನಸ್ಸಕಸ್ಮಾತ್ ಗೊಂದಲ ಇದ್ರೆ ಕೆಟ್ಟ ಹೋಗುತ್ತೆ. ಶನಿವಾರಕ್ಕೆ ಬಂದ್ಬಿಡಿ. ಶನಿವಾರದ ದಿವಸ ಬರ್ಕೊಳ್ಳಿ ಸರಿಯಾಗಿ 7ರಿಂದ 8, 9ರಿಂದ 10, 11ರಿಂದ 12, 12ರಿಂದ 1 ಈ ಟೈಮಿಂಗ್ ಮಾತ್ರ ಹೋಗ್ಬೇಕು. ಅಂದ್ರೆ ನಾನು ಹೇಳೋ ಈ ಟೈಮಿಂಗ್ಸು ನೀವುಗಳು ಈ ಸಮಯಕ್ಕೆ ಹೊರಗಡೆ ಹೋಗ್ಬೋದು. ಅಕಸ್ಮಾತ್ 7ರಿಂದ 8 ಮಿಸ್ ಆಗೋಯ್ತು ಅಂದ್ರೆ ಏನ್ ಮಾಡೋದಪ್ಪ, 8ರಿಂದ 9 ಹೋಗೋಣ, ಬೇಗ ಹೋಗ್ಬಾರ್ದು, ಅವತ್ತು ಶನಿವಾರ ಅಲ್ವೇನ್ರಿ. ಅದಕ್ಕೆ ಏನ್ ಮಾಡ್ಬೇಕು, 7ರಿಂದ 8 ಗುರು ಬಿಟ್ಟರೆ ನೆಕ್ಸ್ಟ್ ಮಂಗಳವಾರ ಹೋಗ್ಬಾರ್ದು, ಮಂಗಳಾದ್ಮೇಲೆ ರವಿ, ಸೊ 9, 10 ಹೋಗ್ಬೋದು. ಅದಕ್ಕೆ ಶನಿವಾರದ ಬರ್ಕೊಳ್ಳಿ 7ರಿಂದ 8, 9ರಿಂದ 10, 11ರಿಂದ 12, 12ರಿಂದ 1. ಇನ್ನು ಕೊನೆಯದಾಗಿ ಭಾನುವಾರ ಬಿಟ್ಟು ಎಲ್ಲೂ ಹೋಗದೇ ಇರಲ್ಲ ಅಂತಲ್ಲ ಪ್ರಶ್ನೆ. ಭಾನುವಾರ ಕೂಡ ನಿದ್ದೆ ಮಾಡ್ತಾ ಇರೋರು ನಿದ್ದೆ ಮಾಡ್ಕೊಂಡು ಕುಕ್ಕರ್ಸ್ಕೊಳ್ಳೋದಲ್ಲ. ಸೋಮವಾರ ದಿವಸ ರೆಸ್ಟ್ ತಗೊಳ್ಳಿ ಅಂತ ಮೊದಲೇ ಹೇಳಿದ್ದೀನಿ. ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಇವತ್ತು ನೋಡಿ ಜಪಾನಲ್ಲಿ ರಜಾ, ಯಾವತ್ತು ಭಾನುವಾರ ದಿವಸ ರಜಾ ಕೊಡಲ್ಲ, ಸೋಮವಾರ ರಜಾ, ರೆಸ್ಟ್ ಡೇ. ಅವತ್ತು ನಾವು ಆನಂದವಾಗಿ ಮಲ್ಕೊಳ್ಳಿ. ಇವತ್ತು ನೋಡಿ ಹೆಂಗಿದ್ದಾರೆ ಜಪಾನ್ ಅವರು, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಆದರೆ ಚಂದ್ರ ಮನೋಕಾರಕ, ನೀರ್ ಹತ್ರ ಇದ್ದಾರೆ, ಸಮುದ್ರದ ಹತ್ರ. ನಾವು ಪುಣ್ಯಕ್ಕೆ ಮಧ್ಯ ಐಲ್ಯಾಂಡ್ ಇದೆ, ಅದಕ್ಕೆ ಅವ್ರು ಕೊಚ್ಕೊಂಡು ಹೋಗ್ತಾರೆ, ಏನು ಕೊಚ್ಕೊಂಡು ಹೋಗಲ್ಲ, ಯೋಚನೆ ಮಾಡಬೇಡಿ. ಪರಿಪೂರ್ಣವಾಗಿ ಬರ್ಕೊಳ್ಳಿ. ಭಾನುವಾರ 6 ಗಂಟೆಯಿಂದ 7, 8ರಿಂದ 9, 9ರಿಂದ 10, 11ರಿಂದ 12. ಏನ್ ಟೈಮ್ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಬಿಡಿ. 6ರಿಂದ 7 ಗಂಟೆ ಒಬ್ಬಳನ್ನ, 8ರಿಂದ 9 ಇನ್ನೊಬ್ಬಳನ್ನ, ಹಿಂಗೆಲ್ಲ ಅನ್ಕೊಳ್ಳೋದಲ್ಲ ಹುಡುಗರು. ಹೇಳಿದ್ದೀನಿ ಹುಷಾರ್. ಅವಳಿಗೊಂದು ಟೈಮು, ಇವಳಿಗೊಂದು ಡೇಟು, ಇವಳಿಗೊಂದು ಟೈಮು, ಅವಳಿಗೊಂದು ಡೇಟ್ ಹೇಳ್ಕೊಳ್ಳೋದಲ್ಲ. ಎಲ್ಲರೂ ಕಪಾಳಕ್ಕೆ ತೊಡಿತಾರೆ, ಹುಷಾರ್. ಅದಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತೀನಿ ಬರ್ಕೊಳ್ಳಿ. 6ರಿಂದ 7, 8ರಿಂದ 9, 9ರಿಂದ 10, 1ರಿಂದ 12 ಗಂಟೆ. ಸೊ 1 ಗಂಟೆಗೆ ಮತ್ತೆ ಭಾನುವಾರದ ದಿವಸ ಏನು ಬರುತ್ತೆ, 12ರಿಂದ 1 ಗಂಟೆವರೆಗೂ ಚೆನ್ನಾಗಿಲ್ದೇ ಇರೋ ಟೈಮು. ಅದಕ್ಕೆ 1 ಗಂಟೆಗೆ ಮತ್ತೆ ಭಾನುವಾರ ಹೊರೆ. ಆದರೆ ಭಾನುಗೆ ಮೊದಲು ಮಂಗಳ ಹೊರೆ. ಸೊ ಅದಕ್ಕೆ ಮಂಗಳ ಹೊರೆಯಲ್ಲಿ ಕೆಲಸ ಮಾಡಬಾರ್ದು, ಶುಕ್ರ ಹೋರೆಯಲ್ಲಿ ಕೆಲಸ ಮಾಡಬಾರ್ದು, ಶನಿ ಹೋರೆಯಲ್ಲಿ ಮೊದಲೇ ಮಾಡಬಾರ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ಹೋರಾಶಾಸ್ತ್ರನ ಏನು ಕ್ರಮವಾಗಿ ನಿಮ್ಗೆ ಹೇಳಿದ್ದೇನೆ, ಸೋಮವಾರದಿಂದ ಭಾನುವಾರದವರೆಗೂ ಸರಿಯಾಗಿ ಪಾಲಿಸ್ಕೊಳ್ಳಿ. ಎಲ್ಲಿ ಬೇಕಾದರೂ, ಎಂಥ ಕೆಲಸ ಬೇಕಾದರೂ, ಯಾವ ಜಾತಿಯವರಾದರೂ, ಎಂಥ ಧರ್ಮದವರಾದರೂ, ಒಂದೇ ಸಿಸ್ಟಮ್, ಒಂದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇಡೀ ಪ್ರಪಂಚಾದ್ಯಂತ 6 ಗಂಟೆಗೆ ಲೆಕ್ಕ. ಬೆಳಗ್ಗೆ ಏನು ಹುಟ್ಟುತ್ತೆ ಆ ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಒಂದು ಲೆಕ್ಕ. 6 ಗಂಟೆಯಿಂದ ಮತ್ತೆ ತಿರುಗಿ ಅದೇ ಕಂಟಿನ್ಯೂಷನ್ ಲೆಕ್ಕ ಕರೆಕ್ಟಾಗಿರುತ್ತೆ. ಮಧ್ಯಾಹ್ನ 1 ಗಂಟೆಗೆ ಏನು ಬಂದಿರುತ್ತೆ ಟೈಮು, ರಾತ್ರಿ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ, 8 ಗಂಟೆಗೆ ಬೆಳಗ್ಗೆ ಬಂದಿರೋ ಹೊರನೇ ಬರುತ್ತೆ. ಸೊ ನಿಮಗೆ 1, 2, 3 ಆದಿ ಮಧ್ಯ ಅಂತ್ಯ, ಆ 3 ಕಾಲನೂ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಮಾರ್ನಿಂಗ್ 6 o'clock, ಮಧ್ಯಾಹ್ನ 1 ಗಂಟೆಗೆ, ರಾತ್ರಿ 8 ಗಂಟೆಗೆ. ಆ 3ನೂ ಯಾವ ಹೋರೆನಲ್ಲಿ ಯಾವ ವಾರ ಇರ್ತೀರೋ ಆ ವಾರದ್ದೇ ಇರುತ್ತೆ ಆ ಹೋರೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಸೊ ಯಾವತ್ತು ತಿಳ್ಕೊಳ್ಳಿ, 6 ಅನ್ನೋದು ಶುಕ್ರ, 1 ಅಂತಕ್ಕಂಥ 1 ಗಂಟೆಗೆ ರವಿ, 8 ಅಂತಕ್ಕಂಥ ಶನಿ. 8 ರವಿ ತಂದೆ ತಾಯಿ, ಆ ಛಾಯಾದೇವಿ ಆಗಿರ್ತಕ್ಕಂಥದ್ದು ಶುಕ್ರಗುಣ. ಅಂದರೆ ಹೆಣ್ಣು ಮಕ್ಕಳು ಎಲ್ಲರೂ ಇಡೀ ಜಗತ್ತಲ್ಲಿ ಒಂಭಾಗ ಯಾವತ್ತು ತಿಳ್ಕೊಳ್ಳಿ, ಒಂದು ನಪುಂಸಕ ಗ್ರಹ, ಒಂದು ಪುರುಷ ಗ್ರಹ, ಒಂದು ಸ್ತ್ರೀ ಗ್ರಹ. ನಮ್ಮ ಇಡೀ ಜಗತ್ತಲ್ಲಿ ಇದೇ ಆಳ್ವಿಕೆ, ಅದೇ ಜಗತ್ತು. ಅದಕ್ಕೆ ಗ್ರಹಗಳಲ್ಲಿ 9 ಗ್ರಹದಲ್ಲಿ 3 ಪುರುಷ ಗ್ರಹ, 3 ವಿಶೇಷವಾಗಿ ಸ್ತ್ರೀ ಗ್ರಹ, 3 ನಪುಂಸಕ ಗ್ರಹ. ಜ್ಞಾಪಕ ಇಟ್ಕೊಳ್ಳಿ. ಹೋರಾಶಾಸ್ತ್ರ ಇಡೀ ಜಗತ್ತಲ್ಲೇ ಬ್ರಹ್ಮಾಂಡ ಲೋಕ ಬಿಟ್ರೆ ಯಾವ್ದು ನನ್ನ ಮಗನಿಗೆ ಹೇಳ್ಕೊಟ್ಟಿಲ್ಲ. ಇದನ್ನ ಫಾಲೋ ಮಾಡಿ, ಇದೇ ದೊಡ್ಡ ರಹಸ್ಯ. ಇದನ್ನ ಹೇಳ್ಕೊಟ್ಟ ಮೇಲೆ ಇನ್ನೆಷ್ಟು ಜನಕ್ಕೆ ಹೊಟ್ಟೆಗೆ ಶುರು ಆಗುತ್ತೋ ದೇವರೇ ಬಲ್ಲ. ಗುರುಜಿ, ಹೋರಾಶಾಸ್ತ್ರವನ್ನ ಅನುಸರಿಸಿದ್ರೆ ನಾವು ಕೈಗೊಂಡ ಪ್ರತಿಯೊಂದು ಕೆಲಸಕ್ಕೂ ಜಯ ಸಿಗತ್ತೆ ಅಂತ ಹೇಳಿ ಜೊತೆಗೆ ಹೋರಾಶಾಸ್ತ್ರವನ್ನ ಉಪದೇಶ ಮಾಡಿದ್ದೀರಾ ಅಂತಾನೆ ಹೇಳ್ಬೋದು.